ಹಲೋ ಚಾನೆಲ್. ಸೊ ನನ್ನ ಅವತಾರಗಳನ್ನ ನೋಡಿದ್ದೀರಾ, ನಾನು ಬಾಧೆಗಳು ಬಿದ್ದಿರೋದನ್ನ ನೋಡಿದ್ದೀರಾ. ಪಾಸ್ಟ್ ಒಂದು 2 ಇಯರ್ಸಿಂದ ಈ ಕಾರ್ ಮಾಡಿಫಿಕೇಶನ್ ಫೀಲ್ಡಲ್ಲಿ ನಾನಿದ್ದೀನಿ. ಬೇಸಿಕಲಿ ಕಾರ್ಗಳಲ್ಲಿ ನನಗೆ ತಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ ತಾರ್ನ ನೋಡಿ 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 ಅದಕ್ಕೆ ಏನೇನು ಮಾಡಿಸ್ಬೋದು, ಏನೇನು ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಹಾಕ್ಸಿರಿ ಹೆಂಗಿರುತ್ತೆ, ಹಂಗೆ ಹಾಕ್ಸಿರಿ ಹೆಂಗಿರುತ್ತೆ ಅಂತ ನೋಡಿ ಬರೀ ಇಮ್ಯಾಜಿನೇಷನಲ್ಲಿ ಇದ್ದೆ. ಆಲ್ ಆಫ್ ಅ ಸಡನ್ ನಾವು ಒಂದೇನೊಂದು ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತು. RS ಮಾಡಿಫೈಯರ್ಸಿಂದ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗೆ ಎತ್ಕೋಗೋಣ ಈ ಬಿಸ್ನೆಸ್ನ ಅಂತೇಳಿ RS Pro ಅಂತ ಕ್ರಿಯೇಟ್ ಮಾಡಿದ್ವಿ 2 ಇಯರ್ಸ್ ಬ್ಯಾಕು. ಅವಾಗ ನೀವು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರಿ. ಒಂದು 0 ಫಾಲೋವರ್ಸಿಂದ ಇವಾಗಲೇ ನನಗೆ ಒಂದು 55,000 ಜನ ಫಾಲೋವರ್ಸ್ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ 1,00,000 ಜನ ಫಾಲೋವರ್ಸು, ಅಂದರೆ ಒಂದು ಫ್ಯಾಮಿಲಿ, 1,00,000 ಜನ ಫ್ಯಾಮಿಲಿ ಕ್ರಿಯೇಟ್ ಆಗುತ್ತೆ. ಇದು ಪ್ರತಿದಿನ ನಾವು ಪ್ರಮೋಷನ್ ಮಾಡ್ತಾನೆ ಇರ್ತೀವಿ. ಅದು ತೊಗೊಳ್ಳಿ ಇದಾಗಿದೆ ಅದಾಗಿದೆ ಅಂತ ಪ್ರತಿದಿನ ಈ ಥರ ತೋರಿಸ್ತಾನೆ ಇರ್ತೀನಿ, ಮಾಡ್ತಾನೆ ಇರ್ತೀನಿ. ನಮ್ಮ ಸ್ಟೋರ್ ಲೊಕೇಟ್ ಆಗಿರೋದು ಬಂದು ಜಯದೇವ್ ಹಾಸ್ಪಿಟಲ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಬಂದೆ ಗೋಪಾಲನ್ ಸಿನಿಮಾ. ಸೊ ಅದ್ರ ಆಪೋಸಿಟಲ್ಲೇ RS ಕಾರ್ ಮಾಡಿಫೈಯರ್ಸು BTM ಲೇಔಟಲ್ಲಿ ಲೊಕೇಟ್ ಆಗಿರೋದು. ಕಾನ್ಸೆಪ್ಟ್ ಏನಂದರೆ, ನನ್ನ ವೀಡಿಯೋಸ್ಗಳು ಯಾರ್ಯಾರು ನೋಡ್ತಾರಲ್ವಾ, ಈ ಬೆಂಗಳೂರು ಸುತ್ತಮುತ್ತ ಸರೌಂಡಿಂಗ್ಸು, ತಮಿಳ್ನಾಡು ಆ ಕಡೆ ಸೈಡು, ಆಂಧ್ರ ಈ ಕಡೆ ಸೈಡು, ಕರ್ನಾಟಕ ಮೈಸೂರು ಆ ಕಡೆ, ನಮ್ಮ ಕರ್ನಾಟಕದಲ್ಲಿ ಈ ಕಡೆ ಭಾಗದವ್ರು ಎಲ್ಲರೂ ಕೂಡ ನಮ್ಮ ಕಾರ್ ಮಾಡಿಫಿಕೇಷನ್ ನನ್ನ ವೀಡಿಯೋ ನೋಡಿ, ನಾನು ತಲಾಟೆ ಚೇಷ್ಟೆಗಳನ್ನ ನೋಡಿ, ಅಂದರೆ ನಾನು ಶೋಕೇಸ್ ಮಾಡ್ತೀನಲ್ಲ ಅದನ್ನೆಲ್ಲ ಪೋರ್ಟ್ರೇ ಮಾಡೋದು ನೋಡಿ, ಆ್ಯಂಡ್ ಈವನ್ ಮೋರ್ ಓವರ್ ನಮ್ಮ ಟ್ರಸ್ಟು, ಆ ಟ್ರಸ್ಟ್ ನಾನು ಮಾಡ್ದಿರೋ ವರ್ಕ್ನ ನೋಡಿ ಬಂದಿದ್ದಾರೆ. ಆ್ಯಂಡ್ ಈವನ್ ಅವ್ರು ಬಂದಿರೋರು ಈಗಾಗಲೇ ನಾವು ಆಲ್ಮೋಸ್ಟ್ 1,000 ಕಾರ್ ಮಾಡಿಫಿಕೇಷನ್ಸ್ ಮಾಡಿದ್ದೀನಿ. ನಮ್ಮ ಪೇಜಲ್ಲಿ ಅಪ್ಲೋಡ್ ಮಾಡಿರೋದು 250 ಆಗಿರ್ಬೋದು. ಯಾಕಂದರೆ ನಾನು ಸಿಕ್ಕಾಪಟ್ಟೆ ಚೂಸಿ, ನನಗೆ ತಾರ್ ಅಂದರೆ ತಾರೇ ಮಾಡಬೇಕು, ಕಾರ್ ಅಂದರೆ ಕಾರೇ ಮಾಡಬೇಕು. ಆ್ಯಂಡ್ ಇವನ್ ನಾನು ಪ್ರಮೋಟ್ ಮಾಡೋ ಪ್ರಾಡಕ್ಟ್ಸ್ಗಳು ಅಷ್ಟೇ, ಯಾವುದೋ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಪ್ರಮೋಟ್ ಮಾಡಲ್ಲ. ನನಗೆ ಜೆನ್ಯೂನಿಟಿ ಇರಬೇಕು. ಆಮೇಲಿಂದ ಆ ಪ್ರಾಡಕ್ಟ್ನ ನಾನು ಶೋಕೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಟ್ರಸ್ಟ್, ಅದು ಬ್ರ್ಯಾಂಡು ನನ್ನ ಮೇಲೆ ಇಕ್ಕಿರೋ ಟ್ರಸ್ಟ್ ಆಗಿರ್ಬೋದು, ನಾನು ಆ ಬ್ರ್ಯಾಂಡ್ ಮೇಲೆ ಇಕ್ಕಿರೋ ಟ್ರಸ್ಟ್ ಆಗಿರ್ಬೋದು. ನೋಡಿ, ಬ್ರ್ಯಾಂಡ್ ಅವ್ರು ನಮಗೆ 1 ಇಯರ್ ನಮಗೆ ವ್ಯಾರಂಟಿ ಕೊಟ್ಟರೆ, ನಾನೇ 5 ಮಂತ್ಸ್ ಇಲ್ಲ 6 ಮಂತ್ಸ್ ಎಕ್ಸ್ಟ್ರಾ ಅಡಿಷನಲ್ ವ್ಯಾರಂಟಿ ಕೊಡ್ತಾ ಇದ್ದೀವಿ. 2 ಇಯರ್ಸ್ ಕೊಟ್ಟರೆ ನಾವು 3 ಇಯರ್ಸ್ ಕೊಡ್ತಾ ಇದ್ದೀವಿ ವ್ಯಾರಂಟಿ. ಅಂದರೆ ಬ್ರ್ಯಾಂಡ್ ಒಂದು ವ್ಯಾರಂಟಿ ಕೊಟ್ಟರೆ ಬ್ರ್ಯಾಂಡಿಂದ ನಾನು ಒಂದು ವ್ಯಾರಂಟಿ ಕೊಡ್ತಾ ಇದ್ದೀನಿ. ಅದು ನಾನು ಉಳಿಸ್ಕೊಂಡಿರೋಂಥ ಒಂದು ಟ್ರಸ್ಟು. ಆಮೇಲಿಂದ ನನ್ನ ನಂಬ್ಕೊಂಡು ಇವಾಗ 200 ಕಿಲೋಮೀಟರು 300 ಕಿಲೋಮೀಟರ್ ಕೆಲವೊಬ್ರು ಗದಗಿಂದ ಎಲ್ಲ ಬರ್ತಾರೆ ನಮ್ಮ ಕಾರ್ ಮಾಡಿಫಿಕೇಷನ್ಸ್ಗೆ. 2 ದಿನ 3 ದಿನ ಇಲ್ಲೇ ಸ್ಟೇ ಇರ್ತಾರೆ. ಅವ್ರ ತಾರ್ನ ಮಾಡಿಫಿಕೇಷನ್ ಮಾಡಿಸ್ತಾರೆ, ಎತ್ಕೊಂಡು ಹೋಗ್ತಾರೆ. ಇದು ನಾವು ಬೆಳೆಸ್ಕೊಂಡು ಬಂದಂಥ ಒಂದು ಟ್ರಸ್ಟು. ಇವಾಗ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ತುಂಬ ದೂರ ಇರ್ತಾರೆ ಜನರು. ಏನಂತಾರೆ, ನಾರ್ತಲ್ಲಿ ಇರ್ತಾರೆ, ಇವಾಗ ಫುಲ್ ಕೆಳಗಡೆ ಪಾರ್ಟಲ್ಲಿ ಮಂಗಳೂರಲ್ಲಿ ಇರ್ತಾರೆ. ಅವರು ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್ಸು, ಆಮೇಲಿಂದ ಇವಾಗ ನಮ್ಮ ಮೋದಿಯವರು ಸಿಕ್ಕಾಪಟ್ಟೆ ಪೆಟ್ರೋಲ್ ಎಕ್ಸ್ಪೆನ್ಸ್ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿ ನಾವೇ ಅಂತಕ್ಕೆ ಆನ್ಲೈನ್ ಮಾಡಬಾರ್ದು. ಇವಾಗ ಪ್ರತಿಯೊಬ್ಬರು ಇಲ್ಲೇ ಬಂದು ಹಾಕ್ಸ್ಬೇಕು ಅಂತೇನಿಲ್ಲ. ನಮ್ಮ ಹತ್ರ ಪ್ರಾಡಕ್ಟ್ಸ್ ಇವಾಗ ಆನ್ಲೈನಲ್ಲಿ ನಾವು ಎಲ್ಲ ಟ್ರಸ್ಟೆಡ್ ಬ್ರ್ಯಾಂಡ್ಸ್, ನಮ್ಮಲ್ಲಿ ಸಿಗೋದೆಲ್ಲ ಟ್ರಸ್ಟೆಡ್ ಬ್ರ್ಯಾಂಡ್ಸೇ. ನಾವು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ, ಅದನ್ನು ನಿಮಗೆ ಎಲ್ಲಿರ್ತೀರೋ ನೀವು ಡೋರ್ ಸ್ಟೆಪ್ಗೆ ಕಳಿಸ್ತೀವಿ. ಆ್ಯಂಡ್ ಇವನ್ ನಿಮ್ಗೆ ಏನಾದರೂ ಸರ್ವಿಸ್ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ನಾವೇ ಫಿಟ್ಮೆಂಟು ಕೂಡ ನಾವು ಅರೇಂಜ್ ಮಾಡಿಸ್ಕೊಡ್ತೀವಿ. ಇಲ್ಲ ನೀವೇ ಎಲ್ಲಾದರೂ ನಿಯರ್ ಬೈ ಲೋಕಲ್ ಶಾಪ್ಸ್ಗೆ ಹೋಗಿ ನೀವೇ ಫಿಟ್ ಮಾಡ್ಕೋಬೋದು. ಇಲ್ಲಾಂದರೆ ಮ್ಯಾನ್ಯುವಲ್ ಇರುತ್ತೆ, ನೀವೇ ಅದನ್ನ ಓದ್ಕೊಂಡು ನೀವೇ ಫಿಟ್ ಮಾಡ್ಕೋಬೋದು. ಎಲ್ಲ ನಿಮ್ಗೆ ಅಪ್ ಟು ಯು ಬಿಟ್ಟಿದ್ದು. ಆಮೇಲೆ ನಿಮಗೆ ನಮ್ಮ ವೆಬ್ಸೈಟು ಬೇರೆ ವೆಬ್ಸೈಟ್ಗೆ ನಾನು ಕಂಪ್ಯಾರಿಸನ್ ಮಾಡೋಕ್ಕೋಗಲ್ಲ. ಯಾಕಂದರೆ ವಿ ಆರ್ ಬೆಸ್ಟ್ ಅಂತ. ಯಾಕಂದರೆ ಕಾರ್ ಮಾಡಿಫಿಕೇಷನ್ ಫೀಲ್ಡಲ್ಲಿ ಎಷ್ಟೊಂದು ದಿನಗಳಿಂದ ಇದ್ದಾರೆ. ಬಟ್ ಜನರು ನನ್ನ ನಂಬಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಟ್ರಸ್ಟ್ ಬಿಲ್ಡ್ ಮಾಡಿದ್ದೀವಿ. ಆ ಟ್ರಸ್ಟ್ಗೆ ನಾವು ಯಾವಾಗೂ ಹಿಂಗಿರ್ತೀವಿ ನಾವು ಟ್ರಸ್ಟ್ಗೆ ಯಾವತ್ತು ಫೆವಿಕಾಲ್ ಥರ ಅಂದ್ಕೊಂಡ್ಬಿಟ್ಟಿರ್ತೀವಿ. ಇವಾಗ ಏನಂತಾರೆ, ನಮ್ಮ ವೆಬ್ಸೈಟು ಲೈವ್ ಬರ್ತಿದೆ, RS Pro ಆನ್ಲೈನ್. ಆ ವೆಬ್ಸೈಟ್ ನೀವೇನೇ ಪರ್ಚೇಸ್ ಮಾಡೋದಿದ್ರು, ಈವನ್ ನೀವು ನಮ್ಮ ಶಾಪಿಗೆ ಬಂದು ನೀವು ಏನೇ ಪರ್ಚೇಸ್ ಮಾಡಬೇಕಂದ್ರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಹಂಗೆ ಸ್ಟಾಕ್ ಕೊಡ್ತಾರೆ. ಸ್ಟಾಕ್ ಇಳಿಸ್ಕೊಂಡು ಏನಿದೆ ಅದನ್ನ ಮುಗಿಸ್ಕೊಂಡು ಹೋಗ್ತಾ ಇರ್ಬೋದು. ಕಾರ್ ಮಾಡಿಫಿಕೇಷನ್ ಮುಗೀತು. ಆಮೇಲಿಂದ ಪ್ರತಿ ಸೈನು ನೀವು ಪದೇ ಕಾಲ್ ಮಾಡಿ, ಸರ್ ರೇಟ್ ಎಷ್ಟು ಅಂತ ಕೇಳೋ ಅವಶ್ಯಕತೆನೇ ಇರಲ್ಲ. ನಾನೊಂದು ವೀಡಿಯೋ ಮಾಡಾಕ್ತೀನಿ, ಈ ಥರ ಆಫರ್ ಇದೆ ಅಂತ ಹೇಳ್ತೀನಿ. ಜಸ್ಟ್ ನೀವು ನಮ್ಮ ಆನ್ಲೈನ್ ವೆಬ್ಸೈಟ್ಗೆ ಹೋಗ್ಬೋದು, ಅಲ್ಲಿ ಪ್ರೈಸಸ್ಗಳನ್ನ ಚೆಕ್ ಮಾಡ್ಬೋದು. ನೀವೇನಾದರೂ ನಮ್ಮ ಪೇಜ್ ಫಾಲೋವರ್ಸ್ ಆಗಿದ್ದು ಪ್ರತಿದಿನ ನಾನು ವೀಡಿಯೋ ನೋಡಿ ನಾನು ಲೈಕ್ ಮಾಡ್ತಾ ಇದ್ರೆ ನಿಮಗೆ ಪರ್ಟಿಕ್ಯುಲರ್ ಕೂಪನ್ ಕೋಡ್ ಸಿಗುತ್ತೆ. ಪ್ರಾಡಕ್ಟ್ಗೆ ಕೂಪನ್ ಕೋಡ್ ಇರುತ್ತೆ. ಆ ಕೂಪನ್ ಕೋಡ್ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗುತ್ತೆ. ಬರೀ ನಮ್ಮ ಫಾಲೋವರ್ಸ್ಗೆ ಮಾತ್ರ. ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ನಾವು ಗಿವ್ ಅವೇಸು, ಆಳು ಮುಳು ಕಡ್ಡಿ ಕಾಸು ಎಲ್ಲ ಕೊಡಲ್ಲ. ನಾವೇನಾದರೂ ಜೆನ್ಯೂನ್ ಪ್ರಾಡಕ್ಟ್ಸ್ನ ಕೊಡ್ತೀವಿ, ಅದಕ್ಕೆ ಕೂಪನ್ಸ್ ಕೋಡ್ನ ಕೊಡ್ತೀವಿ. ಆಮೇಲಿಂದ ಪ್ರಮೋಷನ್ ಅಂತ ಬಂದಾಗೂ ಅಷ್ಟೇ, ನಾವು ಪ್ರತಿದಿನ ಮಾಡೋ ವೀಡಿಯೋಗಳು ಪ್ರಮೋಷನ್ಸ್ ಅಂತಲ್ಲ, ನಾನು ಎಕ್ಸ್ಪೀರಿಯೆನ್ಸ್ ಮಾಡೋದು ಅದೆಲ್ಲನೂ. ಇವಾಗ ಒಂದು ತಾರ್ದು ವೀಡಿಯೋ ಮಾಡ್ತಾ ಇರ್ತೀನಿ, ಯಾವುದೋ ಒಂದು ಕಾರ್ ವೀಡಿಯೋ ಮಾಡ್ತೀನಿ, ಅದೆಲ್ಲ ಎಕ್ಸ್ಪೀರಿಯೆನ್ಸು. ನಾವು ಬಂದು ಇದೇ ಥರ ಮಾಡಿಸ್ಕೊಂಬಿಡಿ, ಅದೇ ಥರ ಮಾಡಿಸ್ಕೊಂಬಿಡಿ, ನೋ ಆ ಥರ ಇಲ್ಲ. ಪ್ರತಿಯೊಬ್ಬರಿಗೂ ನಿಮ್ಮ ಮೈಂಡ್ಸೆಟ್ಟಲ್ಲಿ ಇರೋಂಥದ್ದು. ಆಮೇಲಿಂದ ನೀವು ಕಾಲ್ ಮಾಡಿಬಿಟ್ಟು, ಸರ್ ನನ್ನ ಹತ್ರ ಒಂದು ತಾರ್ ಇದೆ, ಅದನ್ನು ಮಾಡಿಫಿಕೇಷನ್ ಮಾಡಿಸ್ಬೇಕು ಅಂದರೆ, ಸಿ ಗೈಸ್, ಮಾಡಿಫಿಕೇಷನ್ ಮಾಡಿಸೋದು ಬಂದು ಅದು ಹೆಂಗೆ ಅಂದರೆ, ನೀವು ಎಷ್ಟು ದುಡ್ಡು ಹಾಕ್ತಿರೋ
ಅದ್ರ ತಕ್ಕನಾಗ ಹೋಗ್ತಾ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಕಾಲ್ ಮಾಡ್ಬಿಟ್ಟು ಸರ್ ಮಾಡಿಫಿಕೇಶನ್ ಅಂತ ಹೇಳಿದ್ರೆ ನಾವು ಏನು ಮಾಡೋಣ, ಫುಲ್ ಕಾರ್ನೇ ಮಾಡಿಫಿಕೇಶನ್ ಅಂತ ಹೇಳ್ತೀವಿ ನಾವು. ಸರ್ ಚಾರ್ಜಿ ಮತ್ತು ಇಂಜಿನ್ ಒಂದು ಬಿಟ್ಬಿಟ್ಟು ಫುಲ್ ಮಾಡಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂತೀವಿ. ಎಲ್ಲ ನಿಮ್ಮ ಬಜೆಟ್ ಬಿಟ್ಟಿದ್ದು. ಆಮೇಲಿಂದ ಇನ್ನೊಂದೇನೆಂದರೆ ನೀವು ಕ್ವಾಲಿಟಿ ಬ್ರ್ಯಾಂಡ್ಸು. ಇವಾಗ ಒಂದು ಸಿಸ್ಟಮ್ ಎಷ್ಟಾಗುತ್ತೆ ಸರ್ ಅಂತ ಕಾಲ್ ಮಾಡ್ತೀರಾ. ಸಿಸ್ಟಮ್ ಎಷ್ಟಾಗುತ್ತೆ ಅಲ್ಲ, ನಿಮಗೆ ಯಾವ ಸಿಸ್ಟಮ್ ಬೇಕು, ನಿಮ್ಮ ಬಜೆಟಿಗೆ ಯಾವ ಸಿಸ್ಟಮ್ ಬೇಕು, ನೀವು ಯಾವ ಸ್ಪೆಸಿಫಿಕೇಷನ್ ಬೇಕು, ನೀವು ಎಷ್ಟು ಯೂಸೇಜ್ ಬೇಕು, ಪ್ರತಿದಿನ ಯೂಸ್ ಮಾಡ್ತೀರಾ, ಚೆನ್ನಾಗಿ ಸಿಸ್ಟಮ್ ಹಾಕ್ಸ್ಕೊಳ್ಳಿ. ಅಕೇಶನ್ಸ್ ಯೂಸ್ ಮಾಡಿದ್ರೆ ಓಕೆ, ಒಂದು ಮಿನಿಮಲ್ ಸಿಸ್ಟಮ್ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಪ್ರೀಮಿಯಂ ಫೀಲ್ ಬೇಕು, ಹೆವಿ ಸೆಕ್ಯೂರ್ಡ್ ಆಗಿರಬೇಕು, ವ್ಯಾರಂಟಿ ಇರಬೇಕು, ಬ್ರ್ಯಾಂಡು ಕಾಣಿಸ್ಬೇಕು ಅಂದರೆ ಅದಕ್ಕೊಂಥರ ಸಿಸ್ಟಮ್ ಬರುತ್ತೆ. ಪ್ರತಿಯೊಂದೂ ಕೂಡ ನಮಗೆ ಬೇಕಾದಂಗೆ ಚೂಸ್ ಮಾಡ್ಕೊಳ್ಳೋದು. ನಾವು ಇದನ್ನೇ ನೀವು ಕೇಳಿದ ತಕ್ಷಣ ಫಾರ್ ಎಕ್ಸಾಂಪಲ್ ನೀವು ಕಾಲ್ ಮಾಡಿಬಿಟ್ಟು ಸರ್ ಸಿಸ್ಟಮ್ ಎಷ್ಟು ಸರ್ ಅಂತ ಕೇಳಿದಾಗ ನಾವು 15,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ. ಇಲ್ಲಿ ಬಂದಾದ್ಮೇಲೆ ನಾವು ಒಂದು ರೇಟ್ ಹೇಳ್ಬಿಡ್ತೀವಿ. ಅಂದರೆ ನೀವು ಇಲ್ಲಿ ಬಂದಾದ್ಮೇಲೆ ಬೇರೆ ಚೆನ್ನಾಗಿರೋ ಮಾಡೆಲ್ಸ್ ತಗೋತೀರಾ. ಸರ್ ಆನ್ಲೈನಲ್ಲಿ ನೋಡ್ರೆ 15,000 ಅಂತ ಹೇಳಿದ್ರು, ಇಲ್ಲಿ ನೋಡ್ರೆ 40,000 ಅಂತ ಹೇಳ್ತಾವ್ರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಲ್ಲಿ ಡಿಸಪಾಯಿಂಟ್ ಆಗಿಬಿಡುತ್ತೆ. ಈ ಥರ ಒಂದು ಡಿಸಪಾಯಿಂಟ್ಮೆಂಟ್ ಆಗೋದು ಬೇಡ. ಇದ್ರ ಪ್ರತಿಯೊಂದು ಪ್ರಾಡಕ್ಟ್ಸ್ ಬಗ್ಗೆ ಅದ್ರ ಡೀಟೇಲ್ಸು, ಆಮೇಲಿಂದ ಅದು ಯಾವ ಥರ ಇರುತ್ತೆ, ಯಾವ ಥರ ಹಾಕ್ಸಿದ್ರೆ ಯಾವ ಥರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಡೀಟೇಲ್ಸ್ ತಿಳ್ಕೊಬೇಕು ಅಂತ ಈ ಆನ್ಲೈನ್ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದೀವಿ. ಪ್ರತಿಯೊಂದು ಪ್ರಾಡಕ್ಟ್ಸು ನಮ್ಮ ಆನ್ಲೈನ್ ವೆಬ್ಸೈಟ್ಸಲ್ಲಿ ಇರುತ್ತೆ. ಅದ್ರ ಸ್ಪೆಸಿಫಿಕೇಷನ್ಸ್ ಇರುತ್ತೆ. ಅದು ಹಾಕ್ಸಿದ್ರೆ ಅಡ್ವಾಂಟೇಜಸ್ ಏನಿರುತ್ತೆ, ಡಿಸ್ಅಡ್ವಾಂಟೇಜಸ್ ಅಂತ ಏನಿಲ್ಲ, ಆ ಥರ ಏನಿಲ್ಲ. ಅದರಿಂದ ಹಾಕ್ಸೋದ್ರಿಂದ ಏನು ಪ್ರಯೋಜನಗಳಿರುತ್ತೆ, ಸ್ಪೆಸಿಫಿಕೇಷನ್ಸು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಯೂಸೇಜ್ ತಕ್ಕನಾಗೆ ಇದು ಓಕೆ ಗುರು, ನನಗೆ ಇದು ಹಾಕ್ಸಿದ್ರೆ ಓಕೆ, ಇದು ಹಾಕ್ಸಿದ್ರೆ ಬೇಡ ಅಂದರೆ ನೀವೇ ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಬಿಡ್ಬೋದು ನಮ್ಮ ಆನ್ಲೈನ್ ವೆಬ್ಸೈಟಲ್ಲಿ. ಆಮೇಲೆ ಇಂಟರ್ಫೇಸು ಅಷ್ಟೇ, ನಾನು ಎಷ್ಟು ಫ್ರೆಂಡ್ಲಿ ಆಗಿದ್ದೀನೋ ಅದೇ ಥರ ನಮ್ಮ ಇಂಟರ್ಫೇಸು ಕೂಡ ಫ್ರೆಂಡ್ಲಿ ಆಗಿರುತ್ತೆ. ನಿಮಗೆ ಹೆವಿ ಹೆಡ್ಡೇಕ್ಸ್ ಆ ಥರ ಎಲ್ಲ ಏನಿರಲ್ಲ. ಜಸ್ಟ್ ನೀವು ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿದ್ರೆ ಪ್ರತಿದಿನ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಆಮೇಲೆ ಕೂಪನ್ ಕೋಡ್ಸ್ ಇರುತ್ತೆ. ಒಂದೊಂದು ಕೂಪನ್ ಕೋಡು ಪರ್ಟಿಕ್ಯುಲರ್ ಆಗಿರುತ್ತೆ. ಆ ಕೂಪನ್ ಕೋಡ್ನ ಅಪ್ಲೈ ಮಾಡ್ಕೊಳ್ಳಿ. ಲಿಮಿಟೆಡ್ ಪ್ಯಾಕೇಜಸ್ಗಳು. ಆಮೇಲಿಂದ ನಾವು ಪ್ರತಿದಿನ ನಾವೇನು ಮಾಡ್ತೀವಿ ಅಂದರೆ ವಾರಕ್ಕೆ ಅನ್ನೋದಕ್ಕಿಂತ ತಿಂಗಳಿಗೆ ಒಂದೊಂದು ಪ್ಯಾಕೇಜ್ಗಳು ಕೊಡೋಣ. ಅಂದರೆ ನಿಮ್ಮ ರೆಸ್ಪಾನ್ಸ್ ನೋಡ್ಕೊಂಡು ಒಂದು ಪ್ಯಾಕೇಜ್. ಇವಾಗ ತಾರ್ ತೊಗೋತೀನಿ ಅಂದರೆ ಇದೆಲ್ಲ ಹಾಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಇವಾಗ ನಾನು ಹೇಳ್ತೀನಿಲ್ವಾ, ನೋಡಿ ಗುರು ಇವಾಗ ಒಂದು ತಾರ್ಗೆ ಇದೆಲ್ಲ ಹಾಕಿದ್ರೆ ಎಷ್ಟು ಸಕ್ಕದಾಗಿ ಕಾಣಿಸುತ್ತೆ ಅಂತ. ಆ ಸಕ್ಕದಾಗಿ ಕಾಣಿಸೋದಕ್ಕೆ ಎಷ್ಟಾಗುತ್ತೆ ಮಾಡಿಫಿಕೇಶನ್ ಅಂತ ನೀವು ಕೇಳ್ತೀರಾ. ಅದಕ್ಕೋಸ್ಕರ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿಬಿಟ್ರೆ ನೀವೇ ಸಕ್ಕದಾಗಿರೋ ಐಟಮ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಡೋದು. ನಿಮಗೆ ಅದು ಕೊಟೇಶನ್ ಸಿಕ್ಕೋಗ್ಬಿಡುತ್ತೆ. ನಾನು ಕೂಪನ್ ಕೋಡ್ ಕೊಟ್ಟರೆ ಅಲ್ಲೇ ಅಪ್ಲೈ ಮಾಡ್ಕೊತೀರಾ. ನಿಮ್ಗೆ A to Z ಅಲ್ಲೇ ಸಿಕ್ಕೋಗ್ಬಿಡುತ್ತೆ. ನೀವು ಅವಶ್ಯಕತೆನೇ ಇರಲ್ಲ ನಮ್ಮ ಕಾಲ್ ಮಾಡಿ ಕೇಳಿ ಎಷ್ಟು ಅಂತ. ಆಮೇಲೆ ನಿಮಗೆ ಡಿಸಪಾಯಿಂಟ್ ಆಗೋದು ಬೇಡ. ಆಮೇಲಿಂದ ನಾನು ನೋಡಿದೆ ಇರೋಂಗೆ ಪಾಸ್ಟ್ ಒಂದು 2 ಇಯರ್ಸಿಂದ ಕಮೆಂಟ್ ಸೆಕ್ಷನಲ್ಲಿ ನನಗೆ ಜಾಸ್ತಿ ಏನು ಗೊತ್ತಾ ಬರ್ತಾ ಇರೋದು, ರೇಟ್ ಎಷ್ಟಾ ಫಸ್ಟ್ ರೇಟ್ ಹೇಳೋ, ಪ್ರೈಸ್ ಹೇಳಿ ಮಾತಾಡೋ ಅಂತ. ನೋಡಿ ಪ್ರತಿಯೊಬ್ಬರದ್ದು ಪ್ರೈಸ್ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇದೊಂದು ಫೋನು ಇದು ಪ್ರೋ. ನಾನು ಇದನ್ನ ಪ್ರಮೋಟ್ ಮಾಡ್ತಾ ಇರ್ತೀನಿ. ನಾನು ನೋಡಿ ಸರ್ ಇದು ಬರೀ ಇಷ್ಟಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ತೋರಿಸಿದ್ರೆ ಅಲ್ಲಿಗೆ ವ್ಯಾಲಿಡ್ ಇರಲ್ಲ. ಅದಕ್ಕೋಸ್ಕರ ನಾನು ಯಾವ ವೀಡಿಯೋಗೂ ಕೂಡ ಪ್ರೈಸ್ಗಳನ್ನ ನಾನು ಹೇಳಲ್ಲ. ಪ್ರೈಸ್ ನೀವು ಕಾಲ್ ಮಾಡಿ ಕೇಳಬೇಕು ನಮಗೆ, ನಿಮ್ಗೆ ಸರ್ ಈ ಥರ ನಮಗೆ ಬೇಕು ಐಟಮ್ಸು, ಈ ಥರ ಸ್ಪೆಸಿಫಿಕೇಷನ್ ಇರೋ ಐಟಮ್ಸ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನೋಡಿ ಅವತ್ತು ನಾನು ಪ್ರೈಸ್ ಹೇಳ್ಬೋದು ನಿಮಗೆ. ನೋಡಿ ಅಣ್ಣ ಇಷ್ಟಾಗುತ್ತೆ, ಇಲ್ಲ ಇಷ್ಟಾಗುತ್ತೆ ಅಂತ. ನೀವೇನು ಕೇಳಲ್ಲ, ಪ್ರೈಸ್ ಎಷ್ಟು ಅಂತ. ನಾನು ಏನಂತ ಪ್ರೈಸ್ ಹೇಳೋಣ, ಕಾರ್ ಪ್ರೈಸ್ ಹೇಳ, ಮಾಡಿಫಿಕೇಷನ್ ಪ್ರೈಸ್ ಹೇಳ ನಾನು. ನನಗೆ ಹುಚ್ಚಿಡ್ದೋಗ್ಬಿಡಲ್ವಾ. ಸೊ ಅದಕ್ಕೆ ನಾನೇನು ರಿಪ್ಲೈ ಮಾಡೋಕ್ಕೋಗಿಲ್ಲ. ಇನ್ಮೇಲೆ ಪ್ರತಿಯೊಂದಕ್ಕೂ ಕೂಡ ರಿಪ್ಲೈ ಇದ್ದೇ ಇರುತ್ತೆ. ರಿಪ್ಲೈ ಅಂತ ಹೇಳಿದ್ರೆ ಎಲ್ಲಿ ಗೊತ್ತಾ ಮಾಡೋದು, ನಾವು ಆನ್ಲೈನ್ ವೆಬ್ಸೈಟಲ್ಲಿ ಎಲ್ಲ ಕೊಟ್ಬಿಟ್ಟಿರ್ತೀವಿ. ನೀವು ನಮಗೆ ರಿವರ್ಟ್ ಆಗಬೇಕು, ನಾವು ರಿಪ್ಲೈ ಮಾಡೋದಲ್ಲ. ಸೊ ಇದಕ್ಕೋಸ್ಕರ ನಾವು ಒಂದು ಈ ಆನ್ಲೈನ್ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಒಂದು ಆನ್ಲೈನ್ ವೆಬ್ಸೈಟು ನಿಮಗೋಸ್ಕರ ಅಂತಲೇ ಮಾಡಿರೋದು. ನಾವಿಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಏನಿಲ್ಲ, ನಾವು ಆಲ್ರೆಡಿ ಚೆನ್ನಾಗೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮದು ಮೇನ್ ಉದ್ದೇಶ ಏನಂದರೆ ದೂರದಲ್ಲಿರೋರು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಆಮೇಲಿಂದ ಕೆಲವರು ಏನು ಮಾಡ್ತಾರೆ, ಒಂದು 300 ಕಿಲೋಮೀಟ್ರ್ 400 ಕಿಲೋಮೀಟ್ರಿಂದ ಬರೀ ಪ್ರೈಸ್ ಕೇಳಕ್ಕೆ ಬರ್ತಾರೆ. ಅವ್ರಿಗೆ ಹರ್ಟ್ ಆಗಿಬಿಡುತ್ತೆ. ಅಷ್ಟು ದೂರದಿಂದ ಬಂದೆ ನಾನು ನೋಡಿದ್ರೆ ಈ ಥರ ಪ್ರೈಸ್ ಹೇಳ್ಬಿಟ್ರು ಅಂತ. ಅವ್ರ ವೀಡಿಯೋಗಳು ನೋಡಿರೋದು ಬೇರೆ ಕಾರ್ಗಳು ನೋಡಿರ್ತಾರೆ. ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಬೇರೆ ಥರ ಕೊಟೇಶನ್ ತೊಗೊತಾರೆ. ಅವಾಗ ಪ್ರೈಸ್ ಹರ್ಟ್ ಆಗುತ್ತೆ. ಪ್ರತಿಯೊಂದು ಪ್ರೈಸು ಆನ್ಲೈನಲ್ಲೇ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀವಿ. ಎಲ್ಲ ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ. ನೀವು ಬರೋ ಅವಶ್ಯಕತೆ ಇರೋಲ್ಲ. ನೀವು ಬಂದು ಡೈರೆಕ್ಟಾಗಿ ಕಾರ್ ಬಿಟ್ಟು ಹೋಗ್ತಾ ಇರ್ಬೋದು. ಆಮೇಲೆ ಇಲ್ಲೂ ಕೂಡ ನೀವು ಸ್ಲಾಟ್ಸ್ನ ಬುಕ್ ಮಾಡ್ಕೋಬೋದು ನಮ್ಮದ್ರಲ್ಲಿ. ಅಂದರೆ ಲೈಕ್ ಈ ಡೇಟಲ್ಲಿ ಸ್ಲಾಟ್ಸ್ ಅವೈಲೇಬಲ್ ಇದೆಯಾ, ನಮ್ಮ ಕಾರ್ ಡೆಲಿವರಿ ಯಾವಾಗ ಸಿಗುತ್ತೆ, ಆಮೇಲಿಂದ ಪ್ರತಿಯೊಂದು ಆಮೇಲೆ ಲೈವ್ ಟ್ರ್ಯಾಕ್ ಮಾಡ್ಬೋದು ಕಾರ್ ಯಾವ ಥರ ಅಪ್ಡೇಟ್ ಬಂದಿದೆ ಅಂತ. A to Z ನಿಮ್ಮ ಕಾರ್ ಮಾಡಿಫಿಕೇಷನ್ ನಿಮ್ಮದೊಂದು ಎಕ್ಸ್ಪೀರಿಯನ್ಸ್ನ ನಾವು ಕಂಪ್ಲೀಟ್ ಡಿಜಿಟಲೈಸ್ ಮಾಡಿಬಿಟ್ಟಿರ್ತೀವಿ. ಇನ್ನೊಂದು ನೆಕ್ಸ್ಟ್ ಇದೇ ಥರ ನೀವು ಸಪೋರ್ಟ್ ಇತ್ತು ಅಂದರೆ ಕ್ಯಾಮ್ರಾ ಆಕ್ಸಿಸು ನಿಮ್ಗೆ ಕೊಡ್ತೀನಿ. ನಿಮ್ಮ ಕಾರು ಒಂದು ಕ್ಯಾಬಿನಲ್ಲಿ ನಿಂತ್ಕೊಂತು ಅಂತ ಹೇಳಿದ್ರೆ ಕ್ಯಾಮ್ರಾ ಆಕ್ಸಿಸ್ ಇರುತ್ತೆ. ಏನೇನು ಮಾಡ್ತಿದೆ ಅಂತ ನೀವು ಪ್ರತಿಯೊಂದನ್ನು ಕೂಡ ನೀವು ಲೈವ್ ಅಪ್ಡೇಟ್ ತೊಗೊಬೋದು. ಲೈಕ್ ನಿಮ್ಮ ಕಾರ್ ಬಗ್ಗೆ ಇದೆಲ್ಲ ಫ್ಯೂಚರ್ ನಾವು ಡಿಸ್ಕಸ್ ಇನ್ನೂ ತುಂಬ ಇದೆ ಬೆಳೆಯೋದು. ಜಸ್ಟ್ ನಾವು ಇವಾಗ ನಿಮ್ಮ ಸಪೋರ್ಟ್ ಯಾವ ಥರ ಇದೆ, ನೀವು ಸಪೋರ್ಟ್ ನಮ್ಗೆ ಯಾವ ಥರ ಮಾಡ್ತೀರಾ ಅನ್ನೋದ್ರ ಮೇಲೆ ನಾವು ಪ್ರತಿಯೊಂದನ್ನು ಕೂಡ
ಸ್ಟೆಪ್ ತೊಗೊಬೋದು. ಬಟ್ ನಮ್ಮಲ್ಲಿ ಐಡಿಯಾಸ್ ತುಂಬ ಇದೆ. ಇವಾಗ ಕಾರ್ ಟ್ರ್ಯಾಕಿಂಗ್ ಅಂತ ಹೇಳಿದೆ, ಅವರು ಫಾರ್ ಎಕ್ಸಾಂಪಲ್ ಬಂಪರ್ ಹಾಕಿದ ತಕ್ಷಣ ಸರ್ ಫಿಟ್ ಆಗಿದೆ ಅಂತ, ಅದ್ರದ್ದೊಂದು ಫುಟೇಜಸ್ ಬೇಕಾ, ಲೈವ್ ಫುಟೇಜಸ್ ಸಿಕ್ಕೋಗ್ಬಿಡುತ್ತೆ. ನೀವು ಯಾವಾಗ ಬೇಕಾದ್ರೆ ಬರ್ಬೋದು. ಟ್ರಾನ್ಸ್ಪರೆನ್ಸಿ ಆಫ್ ವರ್ಕ್ನ ನೀವು ನೋಡ್ಬೋದು. ಇಷ್ಟ ಆಗುತ್ತೆ, ಏನಾದರೂ ಚೇಂಜಸ್ ಇದ್ದರೆ ಇಲ್ಲೇ ಹೇಳ್ಬೋದು. ಆಮೇಲಿಂದ ಇವಾಗ ಯಾವುದೋ ಕಾರ್ ಮಾಡಿಫಿಕೇಶನ್ ಮಾಡಿಸ್ಬಿಟ್ಟು ಹೊಡೋಗ್ಬಿಟ್ಟಿರ್ತೀರ, ಸ್ವಲ್ಪ ದಿನ ಆದಮೇಲೆ ಪ್ರಾಬ್ಲಮ್ಸ್ಗಳು ಬರುತ್ತೆ. ಯೂಶಲಿ ನೋಡ್ಕೊರು ನಮಗೇನೆ ಇದಿಲ್ಲ, ನಾವು ಮನೆಯಿಂದ ಈಚೆ ಕಡೆ ಸ್ಟೆಪ್ ಔಟ್ ಆದ್ವಿ ಅಂದರೆ ನಮ್ಮ ಬಾಡಿ ಮೇಲೆ ನಮಗೆ ನಂಬಿಕೆ ಇರಲ್ಲ ಯಾವಾಗ ಏನಾಗುತ್ತೆ ಅಂತ. ನಾವು ಕಾರ್ ಮಾಡಿಫಿಕೇಶನ್ ಮಾಡಿದ್ರ ಮೇಲೆ ನಂಬಿಕೆ ಹೆಂಗೆ ಹೇಳೋಕ್ಕಾಗುತ್ತೆ? ಆ ನಂಬಿಕೆನ ಬೇರೆಯವ್ರು ಯಾರು ಬೇರೆಯವ್ರ ಬಗ್ಗೆ ಮಾತೇ ಇಲ್ಲ. ಏನೇ ಆದರೂ ಕೂಡ ನಾವು ಅದನ್ನ ನೋಡ್ಕೊತೀವಿ. ಏನೇ ಥರ ಪ್ರಾಬ್ಲಮ್ಸ್ ಬಂದರೂ ಕೂಡ ನಾವು ಅದಕ್ಕೆ ಅಕಸ್ಮಾತ್ ಪ್ರಾಡಕ್ಟ್ ಏನಾದರೂ ಹೋಗಿದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡೋಣ, ಇಲ್ಲಾಂದರೆ ಏನಾದರೂ ಆಗಿದ್ರೆ ಅದು ಸೊಲ್ಯೂಷನ್ಸ್ ಕೊಡೋಣ. ಎಲ್ಲನೂ ಕೂಡ ನಿಮಗೆ ಪ್ರತಿಯೊಂದು ಸಪೋರ್ಟ್ ಸಿಗುತ್ತೆ. ಇನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್, ಇನ್ನೊಂದು ವಿಚಾರ ಹೇಳೋದಾದ್ರೆ ಆನ್ಲೈನಲ್ಲಿ ಇವಾಗ ಕಾರ್ ಎತ್ಕೊಂಡು ಬರ್ತೀರಾ ಅಂತ ಅಂದ್ಕೊಳ್ಳಿ ನಮ್ಮ ಶೋರೂಮ್ಗೆ, ಪ್ರತಿಯೊಂದು ಆನ್ಲೈನಲ್ಲಿ ಇರುತ್ತೆ. ಯಾವುದೇ ಬೇಕು ಪ್ರಾಡಕ್ಟ್ನ ಚೂಸ್ ಮಾಡ್ತೀರಾ, ಎತ್ಕೊಂಡು ಬನ್ನಿ, ತೋರಿಸಿ, ಇನ್ಸ್ಟೆಂಟಾಗಿ ಡೆಲಿವರಿ ತೊಗೊಳ್ಳಿ. ಅಲ್ಲೇ ಫಿಟ್ಟಿಂಗ್ ಕಾಸ್ಟ್ ಇರುತ್ತೆ, ಫಿಟ್ ಮಾಡಿಸ್ಕೊಳ್ಳಿ, ಎತ್ಕೊಂಡು ಹೋಗ್ತಾ ಇರ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಸ್ಟೋರ್ ಬರೋದಕ್ಕೂ ಆನ್ಲೈನ್ಗೂ ಏನು ಡಿಫ್ರೆನ್ಸ್ ಏನು ಗೊತ್ತಾ? ಆನ್ಲೈನ್ ಬಂದರೆ ನಿಮಗೆ ಕೂಪನ್ ಕೋಡ್ ಸಿಗುತ್ತೆ. ನೀವು ನಮ್ಮ ಪೇಜ್ ಫಾಲೋವರ್ಸ್ ಆಗಿದ್ದು ನಂದೊಂದು ಕೋಡ್ಗಳು ಹೇಳ್ತಾ ಇರ್ತೀನಿ ಅವಾಗ ವಾರಕ್ಕೆ ಒಂದೊಂದ್ಸಲಿ. ಆ ಕೋಡ್ಗಳನ್ನ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಆ ಡಿಸ್ಕೌಂಟ್ ಸಿಗುತ್ತೆ, ಅಡಿಷ್ನಲ್ ಡಿಸ್ಕೌಂಟ್ಸ್ ಅವೆಲ್ಲನೂ. ಸ್ಟೋರ್ ಪ್ರೈಸ್ ಬಿಟ್ಟು, ಸ್ಟೋರ್ ಡಿಸ್ಕೌಂಟ್ ಬಿಟ್ಟು ನನ್ನ ಪೇಜ್ ಫಾಲೋವರ್ಸ್ ಆಗಿದ್ರೆ ನನ್ನೊಂದು ಡಿಸ್ಕೌಂಟ್ ಇರುತ್ತೆ. ದಿನ ಕೇಳ್ತಿರಲ್ಲ, ಅಣ್ಣ ನಿಮ್ಮ ಫಾಲೋವರ್ಸ್ ಆಗಿದೆ, ನಾನು ನಿಮ್ಮನ್ನ ನೋಡ್ಕೊಂಡು ಬಂದೆ, ನಮಗೇನು ಡಿಸ್ಕೌಂಟ್ ಇಲ್ವಾ ಅಂತ ಕೇಳ್ತಿದ್ರೆ, ತಗೊಳ್ಳಿ ಇವಾಗ ಓಪನ್ ಡಿಸ್ಕೌಂಟ್ಸ್ ಕೊಡ್ತೀನಿ. ಅಂದರೆ ಈ ಡಿಸ್ಕೌಂಟ್ ಏನೇ ಕೊಡಬೇಕು ಅಂದ್ರೂ ಅದೊಂದು ವ್ಯಾಲಿಡ್ ಇರಬೇಕು. ಸುಮ್ಮನೆ ಹಣ ಓಕೆ 500 ರೂಪಾಯಿ 1000 ರೂಪಾಯಿ ಅದಲ್ಲ, ಅದು ಡಿಸ್ಕೌಂಟ್ ಅಲ್ಲ. ಅದನ್ನ ಸುಮ್ಮನೆ ಏನು ಗೊತ್ತಾ, ಅದು ಸರಿ ಇರಲ್ಲ. ಅದಕ್ಕೋಸ್ಕರ ಕೂಪನ್ ಕೋಡ್ ಅಂತ ಕೊಟ್ಟಾಗ ನಿಮ್ಗೆ ಖುಷಿ ಆಗುತ್ತೆ. ಇದು ನಾವು ಮಾಡಿದಂಥ RS Pro ಆನ್ಲೈನ್ ವೆಬ್ಸೈಟಿನ ಒಂದು ಕತೆ. ಈ ಒಂದು ನಮ್ಮ ಜರ್ನಿಗೆ ಪ್ರತಿಯೊಂದು ಹೆಜ್ಜೆಗೂ ಕೂಡ ನೀವು ನಾನಿಟ್ಟಂಥ ಪ್ರತಿಯೊಂದು ಹೆಜ್ಜೆಗೂ ಕೂಡ ನೀವು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ರಿ. ಇನ್ನು ಮುಂದಕ್ಕೆ ಇನ್ನೂ ದೊಡ್ಡ ಹೆಜ್ಜೆ ನಂದು ಪ್ಲ್ಯಾನ್ ಇದೆ ಮೈಂಡಲ್ಲಿ. ಆ ಒಂದು ಮೆಟ್ಲುಗಳಿಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತೀನಿ ನಿಮಗೆ. ಆ್ಯಂಡ್ ಈವನ್ ಪ್ರಾಡಕ್ಟ್ಸು ಅಷ್ಟೇ, ಎಲ್ಲ ಕಡೆಯಿಂದ ಇಂಪೋರ್ಟ್ ಮಾಡ್ಸೋಣ. ಇವಾಗ ನಾವು ಯಾವುದೋ ಒಂದು ಥರ್ಡ್ ಪಾರ್ಟಿಯಿಂದ ತೊಗೊತಿದ್ರೆ ಡೈರೆಕ್ಟ್ ಫಸ್ಟ್ ಪಾರ್ಟಿಯಿಂದ ತೊಗೊಳ್ಳೋಣ. ಅವಾಗ ಏನಾಗುತ್ತೆ, ಪ್ರಾಡಕ್ಟ್ ಕಾಸ್ಟ್ ಇನ್ನೂ ಕಡಿಮೆ ಆಗುತ್ತೆ. ಆ್ಯಂಡ್ ಈವನ್ ಈ ಕಾಸ್ಟು ನಿಮ್ಗೆ ಸಿಗುತ್ತೆ. ಏನೋ ಮಾಡಿದೆ, ರೆವಲ್ಯೂಷನ್ ಕ್ರಿಯೇಟ್ ಮಾಡೋಣ, ಆನ್ಲೈನ್ ರೆವಲ್ಯೂಷನ್ನು. ಬೇರೆಯವ್ರಿಗಿಂತ ನಾವೇನು ಶ್ರೇಷ್ಠ ಅಂತ ತಿಳಿಸೋಣ ಅಂತ ಹೇಳ್ಬಿಟ್ಟು ಒಂದು RS Pro ಆನ್ಲೈನ್ ವೆಬ್ಸೈಟು ಲಾಂಚ್ ಮಾಡ್ತಿದ್ದೀವಿ. ಇವಾಗ ಆಲ್ರೆಡಿ ಮೇಲ್ಗಡೆ ಎಲ್ಲ ಸ್ಕ್ರಾಲ್ ಮಾಡ್ಕೊಂಡು ಬಂದ್ರಲ್ಲ, ಎಲ್ಲ ಇದೆ RS Pro ಆನ್ಲೈನ್. ಎಲ್ಲ ಚೆಕ್ ಮಾಡಿ ಎಂಜಾಯ್. ನಮ್ಮದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು ಎಲ್ಲ ಒಂದು ಪ್ಲ್ಯಾಟ್ಫಾರ್ಮ್ಸಲ್ಲೂ ಇದ್ದೀವಿ. ಏನೇ ಡೌಟ್ಸ್ ಇದ್ರೂ ಮೇಲ್ಗಡೆ ಕಾಣ್ತಾರೋ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. ಎನಿ ಟೈಮ್ ನಿಮ್ಮ ಸಪೋರ್ಟಲ್ಲಿ ನಿಂತಿರ್ತೀವಿ ನಾವು. ನಾನು ಇರ್ತೀನಿ.